ಇವತ್ತು ನಾನು ವೈರ್ಲೆಸ್ ಎಲೆಕ್ಟ್ರಿಸಿಟಿ ಯೂಸಿಂಗ್ D882 ಟ್ರಾನ್ಸಿಸ್ಟರು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಅದು ಮಾಡೋಕ್ಕೆ ಒಂದು ಟ್ರಾನ್ಸಿಸ್ಟರ್ ಇದು ಬೇಕಾದ್ರೆ ಅದರ NPN ಟ್ರಾನ್ಸಿಸ್ಟರ್ ತಗೊಬೋದು. ಇದ್ರ ಪಿನ್ನೌಟು ಅದ್ರ ಪಿನ್ನೌಟು ಮ್ಯಾಚ್ ಆಗಂಗೆ ಒಂದು ಕಾಯಿಲ್ ತಗೊಂಡಿದ್ದೀನಿ. 15 ಸಲ ಸುತ್ತಾದ್ಮೇಲೆ ಒಂದು ಇಷ್ಟುದ್ದ ಇದನ್ನು ಬಿಟ್ಬಿಟ್ಟು ಇನ್ನು 15 ರೌಂಡ್ ಸುತ್ತಿದ್ದೀನಿ, 30 ರೌಂಡು. ಹಂಗೆ ಒಂದು ರೆಸಿಸ್ಟರ್ ಬೇಕು 330 ಓಮ್ಸು. ಇದಿರಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ 1.5 ವೋಲ್ಟಿಗೆ ಕನೆಕ್ಟ್ ಮಾಡ್ಬೋದು. ಅಂದರೆ 9 ವೋಲ್ಟ್ ಕೊಟ್ಬಿಟ್ರೆ ಅದು ಟ್ರಾನ್ಸಿಸ್ಟರ್ ಹೀಟ್ ಆಗಿಬಿಟ್ಟು ಕೆಟ್ಟೋಗ್ಬಿಡುತ್ತೆ. ಬೇಸಿಗೆ 330 ಓಮ್ಸ್ ರೆಸಿಸ್ಟರ್ ಕನೆಕ್ಟ್ ಮಾಡಬೇಕು. ಇದು ರೆಸಿಸ್ಟರ್ ಇರಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಬೇಸಿಗೆ ಕನೆಕ್ಟ್ ಮಾಡ್ಬೋದು. ಅಂದರೆ 1.5 ವೋಲ್ಟ್ ಮಾತ್ರ ಉಪಯೋಗಿಸ್ಕೊಂಡು ಅದರಲ್ಲೂ ವರ್ಕ್ ಆಗುತ್ತೆ. 1.5 ವೋಲ್ಟಲ್ಲಿ 3 ವಾಟಿಂದು LED ಹಂಗೆ ವರ್ಕ್ ಆಗುತ್ತೆ ಅಂತ ಡೌಟ್ ಬರ್ಬೋದು. ಅಂದರೆ ಅದು ಸ್ಟೆಪ್ ಅಪ್ ಮಾಡುತ್ತೆ. ಈಗ ಕನೆಕ್ಟ್ ಮಾಡಿದ್ದೀನಿ. ಇಷ್ಟೇ, ಇಲ್ಲಿಗೆ ಮೈನಸ್ ಕೊಡಬೇಕು, ಇಲ್ಲಿಗೆ ಪ್ಲಸ್ ಕೊಡಬೇಕು. ಇನ್ನಾಗೋತು. ಇದಕ್ಕೆ ನಾನು 9 ವೋಲ್ಟ್ ಕನೆಕ್ಟ್ ಮಾಡ್ತೀನಿ. ಈಗ ಇಲ್ಲಿ ಇಟ್ರೆ ಹಿಂಗೆ ಇಕ್ಕಕ್ಕೆ ಬಂದರೆ ಲೈಟ್ ಹತ್ತುತ್ತೆ, ನೋಡ್ಬೋದು. ಲಾಂಗ್ ಡಿಸ್ಟೆನ್ಸ್ ತಕ್ಕನವೆ ಈ ಥರ ನೀವು ವೈರ್ಲೆಸ್ಸಾಗಿ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಮಾಡ್ಬೋದು. ನಾನು ಇನ್ನೊಂದು ಮಾಡಿದ್ದೀನಿ ಟೆಸ್ಲಾ ಕಾಯಿಲ್. ಅದರಲ್ಲಿ ನೀವು CFL ಬಲ್ಪ್ ಹೊತ್ತಿಸ್ಬೋದು, ಹಂಗೆ ಇದನ್ನು ಲೈಟ್ ಹತ್ತಿಸ್ಬೋದು. ಇದು ಸರ್ಕ್ಯೂಟ್ ಡಯಾಗ್ರಾಮು. ಇದೇ ಇದು ಸರ್ಕ್ಯೂಟ್ ಡಯಾಗ್ರಾಮು.